ಶ್ರೀ ಗುರುದೇವ್ ವೀಕ್ಷಕರೇ, 2026 ಜನವರಿ ತಿಂಗಳಿನಲ್ಲಿ ವೃಷಭ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಮತ್ತು ಈ ಒಂದು ವರ್ಷದಲ್ಲಿ ಪ್ರಥಮ ತಿಂಗಳಿನಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಈ ವರ್ಷದ ಆರಂಭದಲ್ಲಿ ಗುರು ನಿಮ್ಮ ಖಜಾನೆಯನ್ನು ಹೇಗೆ ತುಂಬಲಿದ್ದಾನೆ ಗೊತ್ತಾ, ಶನಿಯು ಲಾಭ ಸ್ಥಾನದಲ್ಲಿರುವುದರಿಂದ ನಿಮ್ಮ ಬಹುಕಾಲದ ಕನಸು ಈಡೇರುತ್ತಾ, ಮತ್ತೆ ಜನವರಿ ತಿಂಗಳ ಮೊದಲ 15 ದಿನ ಸೂರ್ಯನು 8ನೇ ಮನೆಯಲ್ಲಿದ್ದಾಗ ನೀವು ಯಾವ ವಿಚಾರದಲ್ಲಿ ಹುಷಾರಾಗಿರಬೇಕು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನೋಡಿ, ಈ ವೃಷಭ ರಾಶಿಯವರಿಗೆ ಈ ತಿಂಗಳು ಅತ್ಯಂತ ಅದ್ಭುತವಾಗಿದೆ. ಯಾಕೆಂದ್ರೆ 2 ದೊಡ್ಡ ಗ್ರಹಗಳು ನಿಮ್ಮ ಪರವಾಗಿವೆ. ನೋಡಿ, ಕರ್ಮದಾತ ಶನಿ ನಿಮ್ಮ ರಾಶಿಯಿಂದ 11ನೇ ಮನೆಯಾದ ಲಾಭಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಇದ್ದಂತೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯವಿದು. ಹಳೆಯ ಸಾಲಗಳು ತೀರುತ್ತವೆ. ಇನ್ನು ಗುರುಗ್ರಹ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಇರುವುದರಿಂದ ಧನಯೋಗವನ್ನು ಸೂಚಿಸುತ್ತಾನೆ. ಕೈಯಲ್ಲಿ ಹಣ ಓಡಾಡುತ್ತವೆ ಮತ್ತು ನಿಮ್ಮ ಮಾತಿಗೆ ಮನೆಯಲ್ಲಿ ಸಮಾಜದಲ್ಲಿ ಬೆಲೆ ಬರುತ್ತವೆ. ಆದರೆ ರಾಹು 10ನೇ ಮನೆಯಲ್ಲಿರುವುದರಿಂದ ಕೆಲಸದ ಸ್ಥಳದಲ್ಲಿ ಪಾಲಿಟಿಕ್ಸ್ ಇರುತ್ತೆ. ನಿಮ್ಮ ಏಳಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡುವವರು ಹೆಚ್ಚಾಗುತ್ತಾರೆ. ಸೂರ್ಯನು ಜನವರಿ 14ನೇ ತಾರೀಕಿನ ನಂತರ 8ನೇ ಮನೆಯಲ್ಲಿರುವುದರಿಂದ ಆರೋಗ್ಯದಲ್ಲಿ ಸಣ್ಣ ಏರುಪೇರು ಮತ್ತು ಅನವಶ್ಯಕವಾದಂಥ ಓಡಾಟ ಇರುತ್ತೆ. ಸಂಕ್ರಾಂತಿಯ ನಂತರ ಸೂರ್ಯ 9ನೇ ಮನೆಗೆ ಭಾಗ್ಯಸ್ಥಾನಕ್ಕೆ ಬಂದಾಗ ತಂದೆಯ ಕಡೆಯಿಂದ ಲಾಭ ಮತ್ತು ಅದೃಷ್ಟ ಕುಲಾಯಿಸುತ್ತದೆ. ಇನ್ನು ನೀವು ಮೈ ಮರೆಯುವ ಹಾಗಿಲ್ಲ, ಎಲ್ಲವೂ ಚೆನ್ನಾಗಿದೆ ಎಂದು ಮೈ ಮರೆಯುವ ಹಾಗಿಲ್ಲ. ನಿಮ್ಮ ಮಾತು 2ನೇ ಮನೆಯಲ್ಲಿ ಗುರು ಇದ್ದರೂ ಅಲ್ಲಿ ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸದಿಂದ ಆಡುವ ಮಾತುಗಳು ಸಂಬಂಧಗಳನ್ನ ಹಾಳು ಮಾಡಬಹುದು. ಹಾಗಾಗಿ ಮಾತಿನ ಕಡೆ ಸ್ವಲ್ಪ ಗಮನ ಇರಲಿ. ಇನ್ನು ನೀವು ಬಿಸ್ನೆಸ್ ಮಾಡುತ್ತಿದ್ದರೆ ಜನವರಿ ತಿಂಗಳಿನಲ್ಲಿ ಒಂದಿಷ್ಟು ಪ್ಲಾನ್ ಮಾಡಲು ಧೈರ್ಯವಾಗಿ ಮುಂದುವರಿಯಿರಿ. ಹಣಕಾಸಿನ ಹೂಡಿಕೆಗೆ ಇದು ಬೆಸ್ಟ್ ಟೈಮ್. ಭೂಮಿ ಅಥವಾ ಸೈಟ್ ಖರೀದಿ ಮಾಡಲು ಮಾತುಕತೆ ನಡೆಸಬಹುದು. ಶೇರ್ ಮಾರ್ಕೆಟ್ ಅಥವಾ ಟ್ರೇಡಿಂಗ್ ಮಾಡುವವರಿಗೆ ಲಾಭ ಕಾದಿದೆ. ಆದರೆ ದುರಾಸೆ ಬೇಡ, ಇರೋದ್ರಲ್ಲೇ ನೀವು ಮುಂದುವರಿಸಿಕೊಂಡು ಹೋಗಿ. ಇನ್ನು ಈ ತಿಂಗಳು ನೀವು ಮಾಡಬೇಕಾದ ಪರಿಹಾರಗಳು ಏನೆಂದರೆ, ನಿಮಗೆ ಬರುತ್ತಿರುವ ಯಶಸ್ಸಿಗೆ ದೃಷ್ಟಿಯಾಗಬಾರದು ಎಂದರೆ ಈ ಸರಳ ಪರಿಹಾರ ಮಾಡಿ. ಶುಕ್ರ ನಿಮ್ಮ ರಾಶ್ಯಾಧಿಪತಿ ಆಗಿರೋದ್ರಿಂದ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ. ಹಾಗೆ ಗುರುಬಲ ಚೆನ್ನಾಗಿರುವುದರಿಂದ ಗುರುವಾರದ ದಿನ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನು ದಾನ ಮಾಡಿ. ಇದರಿಂದ ನಿಮ್ಮ ಸಂಪತ್ತು ವೃದ್ಧಿ ಆಗುತ್ತದೆ. ಇನ್ನು ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.